ನಾವು ಜೀವಿಗಳು ಮತ್ತು ನಿರ್ಜೀವಿಗಳನ್ನು ಬೇರ್ಪಡಿಸಿದ್ದಾದಮೇಲೆ ಬೀಜ ಮೊಳೆಯೋದಕ್ಕೆ ಬೇಕಾಗಿರ್ತಕ್ಕಂಥ 4 ರೀತಿಯ ಅವಲೋಕನಗಳನ್ನು ನಮ್ಮ ಒಂದು ಪಠ್ಯಪುಸ್ತಕದಲ್ಲಿ ನೀಡಿದ್ದಾರೆ. ಹೌದಾ? ಈ 4 ರೀತಿಯ ಅವಲೋಕನಗಳಲ್ಲಿ ಒಂದನೇದೇನು? ನೀರು ಹಾಕದೆ ನೇರ ಬಿಸಿಲಿನಲ್ಲಿ ಇಟ್ಟಿದ್ದಾರೆ. ಹೌದಾ? ಎರಡನೇದೇನು? ಅತ್ಯಂತ ಹೆಚ್ಚು ನೀರನ್ನು ಹಾಕಿ ಅದನ್ನು ಸೂರ್ಯನ ಬೆಳಕಿನಲ್ಲೇ ಇಟ್ಟಿದ್ದಾರೆ. ಹೌದಾ? ಆಮೇಲೆ ಮೂರನೇ ಅವಲೋಕನ ಏನು? ತೇವಾಂಶ ಇದೆ ಮಣ್ಣು, ಕತ್ಲಲ್ಲಿ ಇಟ್ಟಿದ್ದಾರೆ. ಆಮೇಲೆ 4ನೇದೇನು? ತೇವಾಂಶ ಇದೆ, ಸೂರ್ಯನ ಬೆಳಕು ಇದೆ ಅಲ್ವಾ? ಇವು 4 ಪಾರ್ಟಲ್ಲೂ ಏನು ಒಂದು ಬೀಜವನ್ನು ಹಾಕಿದ್ದೀವಿ. ನಾವೀಗ ಒಂದು ಅವಲೋಕನ ಮಾಡಿದ್ದೀವಿ, ಇಲ್ಲೊಂದು ಪ್ರಯೋಗ ಅಲ್ವೇನ್ರಪ್ಪ? ಈಗ ನೋಡಿ, ಈ ಪ್ರಯೋಗವನ್ನು ನೋಡಿದಾಗ ಇದನ್ನು ಸಹ ಅತಿ ಹೆಚ್ಚು ನೀರನ್ನು ಹಾಕಿ ನಾವು ಬೀಜವನ್ನು ಇದರಲ್ಲಿ ಏನು ಬಿಸಿಲಿನಲ್ಲಿ ಇಟ್ಟಿದ್ವಿ ನೀರು ಹಾಕಿ. ಇದನ್ನು ಸಹ ತೇವಾಂಶ ಭರಿತ. ಇಲ್ಲಿ ನೋಡಿ, ಇಲ್ಲಿ ಮಣ್ಣು ಎಷ್ಟು ಬುಡುಬುಡಿಯಾಗಿದೆ. ಹೌದು ತಾನೆ? ನೋಡಿ, ಪುಡಿಯಾಗಿದೆ ಅಂದರೆ ಸುಮ್ಮನೆ ತೇವಾಂಶ ಇರತಕ್ಕಂಥ ಮಣ್ಣು. ಇದು ಸೂರ್ಯನ ಬೆಳಕಿನಲ್ಲಿ ಇಟ್ಟಿದ್ವಿ. ಹೌದಾ? ಈ ಎರಡನ್ನು ನೋಡಿದಾಗ ಆಮೇಲೆ ಇನ್ನೊಂದು ಕತ್ಲಿನಲ್ಲಿ ಇಟ್ಟಿರ್ತಕ್ಕಂಥದ್ದು ಯಾವುದು ಬೆಳೆದಿಲ್ಲ ಅಂತ ಹೇಳಿದ್ರಿ. ಹೌದು ತಾನೆ? ಹೌದಾ? ಏನು ಮಾಡ್ದಪ್ಪ? ಇದು ಯಾರಪ್ಪ ಪ್ರಯೋಗ ಮಾಡಿದ್ದು? ಎಲ್ ಪ್ರೀತಮ್? ನೀನು ಹೇಳು. ಇಲ್ಲಿ ಇದನ್ನು ನೋಡಿ, ಏನಾಗಿದೆ ಇದು? ಇದು ಯಾವ ಅವಲೋಕನ ಅಂತ ಹೇಳ್ಬೋದು? ಈ 4ರಲ್ಲಿ, ಈ 4 ಅವಲೋಕನಗಳಲ್ಲಿ ಇದು ಯಾವುದು ಮೊದಲನೇದೋ, ಎರಡನೇದೋ, ಮೂರನೇದೋ, 4ನೇದೋ? 4ನೇದು. ಏನಿದು? ಇದರ ಲಕ್ಷಣಗಳು ಏನೇನು ನೋಡಿದೆ ಇದರಲ್ಲಿ? ಸರ್, ತೇವಾಂಶ ಎಷ್ಟು ಬೇಕು ಅಷ್ಟೇ ಐತೆ ಸರ್. ವೆರಿ ಗುಡ್. ರಾಗಿ ಪೇರೆಲ್ಲ ಚೆನ್ನಾಗಿ ಉಟ್ಕೊಂಡಿದೆ. ಇದಕ್ಕೆ ಏನೇನು ಸಿಕ್ಕಿತ್ತು ತೇವಾಂಶದ ಜೊತೆಗೆ? ಇದನ್ನ ಎಲ್ಲಿಟ್ಟಿದ್ರಿ? ಬಿಸಿಲಲ್ಲಿ ಇಟ್ಟಿದ್ರಿ ಅಲ್ವೇನ್ರಪ್ಪ? ಸಾಕಷ್ಟು ಗಾಳಿ ಸಿಕ್ಕಿದೆ ಮತ್ತು ಬಿಸಿಲು ಸಿಕ್ಕಿದೆ. ತೇವಾಂಶ ಹೆಚ್ಚು ಇಲ್ಲ, ಕಡಿಮೆನೂ ಇಲ್ಲ ಅಲ್ವಾ? ಅದಕ್ಕೆ ಎಷ್ಟು ಮೊಳೆಯೋದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆ ಇದೆ. ಹಾಗಾಗಿ ಚೆನ್ನಾಗಿದು ಚಿಗುರಾಗಿದೆ. ಹೌದಾ? ಅತಿ ಹೆಚ್ಚು ನೀರು ಹಾಕಿ ಅದನ್ನು ಬಿಸಿಲಲ್ಲಿಟ್ಟಾಗ ನೀರೆಲ್ಲ ಡ್ರೈ ಆಗಿದೆ. ಡ್ರೈ ಆಗಿದ್ಮೇಲೆ ಅದರಲ್ಲೂ ಸಹ ಮೊಳಕೆಗಳು ಹೊರಟಿದ್ದಾವೆ. ಹೌದು ತಾನೇ? ಅಂದರೆ ಇದ್ರ ಮಣ್ಣು ಏನಾಗಿದೆ? ತುಂಬ ಗಟ್ಟಿಯಾಗಿ ಮೆಲ್ಟ್ ಆಗಿ ಕುತ್ಕೊಂಡಿದೆ. ಹೌದು ತಾನೇ? ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ? ಒಂದು ಸಸ್ಯ ಮೊಳೆಯೋದಕ್ಕೆ ತುಂಬ ಉಲ್ಸಾಗಿ ನೋಡಿ ಇಷ್ಟು ಚೆನ್ನಾಗಿ ಬೆಳೆದಿದೆ. ತುಂಬ ಬೇರುಗಳು ನೋಡ್ರಿ. ಹೌದು ತಾನೇ? ಬೇರು ನೋಡಿ ಇದರಲ್ಲಿ ಎಷ್ಟೊಂದಿದೆ. ಹೌದು ತಾನೇ? ಎಷ್ಟು ಆರಾಮಾಗಿ ಬೇರನ್ನು ಬಂದಿದೆ ಇದರೊಳಗಡೆ. ಇದನ್ನ ನೋಡಿದಾಗ ನಮ್ಗೇನು ಅನಿಸುತ್ತೆ? ಒಂದು ಸಸ್ಯ ಅತ್ಯಂತ ಚೆನ್ನಾಗಿ ಬೆಳಿಬೇಕು ಅಂದರೆ ಏನೇನು ಬೇಕು? ಏನು ಬೇಕಪ್ಪ? ನೀರು, ಗಾಳಿ, ಸೂರ್ಯನ ಬೆಳಕು. ಆಮೇಲೆ ಆಯಿತು. ಮುಖ್ಯವಾಗಿ ಏನು ಬೇಕು? ಮಣ್ಣು ಬೇಕು. ಮುಖ್ಯವಾಗಿರ್ತಕ್ಕಂಥದ್ದು ಮಣ್ಣು ಬೇಕು. ಅದರೊಳಗಡೆ ನಾವೇನು ಗೊಬ್ಬರ ಸಹಿತವಾಗಿರ್ತಕ್ಕಂಥ ಮಣ್ಣಿನಲ್ಲಿ ನಾವು ಬೀಜ ಹಾಕಿದ ತಕ್ಷಣ ಅದು ಏನಾಗುತ್ತೆ? ಈ ಥರ ಚೆನ್ನಾಗಿ ಬರುತ್ತೆ. ಅರ್ಥ ಆಯ್ತಲ್ಲ ನಮಗೀಗ? ಏನಾದರೂ ಕಷ್ಟ ಆಯ್ತಾ ಇದರಲ್ಲಿ? ಇಲ್ಲ. ಈ 4 ಅವಲೋಕನಗಳನ್ನು ನಮಗೆ ಚೆನ್ನಾಗಿ ಅರ್ಥ ಆಯ್ತಾ? ಓಕೆ.